ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಯಾವ ಲೋಹ ಕಾಣಸಿಗುವುದಿಲ್ಲ? ಕಬ್ಬಿಣ. ಹರಪ್ಪ ಜನರಿಗೆ ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ. ಕಂಚು, ತಾಮ್ರ ಮತ್ತು ಇನ್ನಿತರ ಲೋಹಗಳಿಂದ ಆಯುಧಗಳನ್ನು ತಯಾರಿಸುತ್ತಿದ್ದರು. 4 is the right answer. ಜನಸಾಮಾನ್ಯರೇ ಈ ದೇಶದ ಆಶಾಕಿರಣ. ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಹೆಣದಂತೆ. ಈ ಹೇಳಿಕೆ ಯಾರದ್ದು? ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು. ಸೊ 3 is the right answer. ಭಾರತದ ಇತಿಹಾಸದಲ್ಲಿ ವರಾಹ ಮಿಹಿರ ಯಾತಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ? ಜ್ಯೋತಿಷ್ಯ ಶಾಸ್ತ್ರ ಕುರಿತ ಪಾಂಡಿತ್ಯಕ್ಕೆ. ವರಾಹ ಮಿಹಿರ ಜ್ಯೋತಿಷ್ಯ ಶಾಸ್ತ್ರ ಕುರಿತ ಪಾಂಡಿತ್ಯಕ್ಕೆ ಪ್ರಸಿದ್ಧಿಯಾಗಿದ್ದಾನೆ. ವರಾಹ ಮಿಹಿರನು ಜ್ಯೋತಿಷ್ಯ ಶಾಸ್ತ್ರವನ್ನು ಕುರಿತು ಪಾಂಡಿತ್ಯ ಹೊಂದಿದ್ದನು. ಇವನು 6ನೇ ಶತಮಾನದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯ ಆವಂತಿ ಪ್ರದೇಶದಲ್ಲಿ ಜನಿಸಿದನು. ಮಾಳ್ವಾದ ಅರಸ ಯಶೋಧರ್ಮನ್ ವಿಕ್ರಮಾದಿತ್ಯನ ಆಸ್ಥಾನದ 9 ರತ್ನಗಳಲ್ಲಿ ಒಬ್ಬನಾಗಿದ್ದನು. 4 is the right answer. ಇದರಲ್ಲಿ ಯಾವುದು ಗುಪ್ತರ ಕಾಲಕ್ಕೆ ಸಂಬಂಧಿಸಿಲ್ಲ? ಕೇಂದ್ರೀಕೃತ ಸಾಮ್ರಾಜ್ಯಶಾಹಿ ಆಡಳಿತ. ಇದು ಗುಪ್ತರ ಕಾಲಕ್ಕೆ ಸಂಬಂಧಿಸಿದಲ್ಲ. 4 is the right answer. ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯವು ಅಧಿಕೃತವಾಗಿ ಕೊನೆಗೊಂಡಿತು? ವಿಜಯನಗರ ದೊರೆಗಳ ದಿಗ್ವಿಜಯ. ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ ಹಕ್ಕಬುಕ್ಕರಿಂದ ಸ್ಥಾಪನೆಯಾಯಿತು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ರಾಜಮನೆತನಗಳು ಸಂಗಮ, ತುಳು, ಸಾಳ್ವ ಮತ್ತು ಅರವೀಡು. ಸೊ 3 is the right answer. ಶ್ರೀಕೃಷ್ಣ ದೇವರಾಯನ ಕೆಳಗಿನ ಯುದ್ಧ ಸಾಹಸಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ. ಎ. ಉಮ್ಮತ್ತೂರಿನ ಶರಣಾಗತಿ. ಬಿ. ಒರಿಸ್ಸಾದೊಂದಿಗೆ ಯುದ್ಧ. ಸಿ. ಗೋಲ್ಕೊಂಡದ ಕುಲಿ ಕುತಬ್ ಶಾರೊಂದಿಗೆ ಯುದ್ಧ. ಡಿ. ಬಿಜಾಪುರದೊಂದಿಗೆ ಯುದ್ಧ. ಚಾರಿತ್ರಿಕ ಕ್ರಮದಲ್ಲಿ ಬರೆದಾಗ ಸರಿಯಾದ ಉತ್ತರ ಎ, ಬಿ, ಸಿ, ಡಿ ಅಂದರೆ ಕೊಟ್ಟಿರುವಂತಹ ಕ್ರಮ ಸರಿಯಾಗಿದೆ. 1 is the right answer. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ಕೃಷ್ಣ. 1ನೇ ಕೃಷ್ಣ ಕ್ರಿಸ್ತಶಕ 756ರಿಂದ 774 ರಾಷ್ಟ್ರಕೂಟರ ಪರಾಕ್ರಮಿ ಅರಸನಾಗಿದ್ದನು. ಈತನು ಅಖಂಡ ಶಿಲಾಬಂಡೆಯನ್ನು ಕೊರೆದು ಪ್ರಪಂಚದ ಮಹಾ ಅದ್ಭುತಗಳಲ್ಲಿ ಒಂದಾದ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು. 2 is the right answer. ನೊಬೆಲ್ ಪ್ರಶಸ್ತಿಯನ್ನು ಅರ್ಥಶಾಸ್ತ್ರಕ್ಕೆ ಕೊಡಲು ಆರಂಭಿಸಿದ ವರ್ಷ? 1969. ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿ 1901ರಿಂದ ಪ್ರಾರಂಭವಾಯಿತು. ಭೌತಶಾಸ್ತ್ರ, ರಸಾಯನ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಾಂತಿ ಕ್ಷೇತ್ರಗಳಿಗೆ ಮೊದಲು ನೀಡುತ್ತಿದ್ದರು. 1969ರಿಂದ ಅರ್ಥಶಾಸ್ತ್ರಕ್ಕೂ ನೀಡಲಾಗುತ್ತಿದೆ. 3 is the right answer. ಫೆಮಾ ಎಂದರೇನು? ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಇದರ ವಿಸ್ತೃತ ರೂಪ. ಬಾಹ್ಯ ವ್ಯಾಪಾರ ಮತ್ತು ಪಾವತಿಗಳನ್ನು ಸುಗಮಗೊಳಿಸುವ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆಯ ಅಭಿವೃದ್ಧಿ ಮತ್ತು ಉತ್ತೇಜನ ನೀಡುವ ಉದ್ದೇಶದಿಂದ ಫೆಮಾವನ್ನು ಭಾರತದ ಸಂಸತ್ತು 29 ಡಿಸೆಂಬರ್ 1999ರಂದು ಜಾರಿಗೆ ತಂದಿದೆ. 1 is the right answer. ASEAN ಸಂಸ್ಥಾಪಕ ಸದಸ್ಯನಲ್ಲದ ದೇಶ ಯಾವುದು? ಭೂತಾನ್. ASEAN ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಇದರ ವಿಸ್ತೃತ ರೂಪ. ಆಗಸ್ಟ್ 8, 1967ರಂದು ಸ್ಥಾಪನೆಯಾಯಿತು. ಕೇಂದ್ರ ಕಚೇರಿ ಇಂಡೋನೇಷಿಯಾದ ಜಕಾರ್ತದಲ್ಲಿದೆ. ಸದಸ್ಯ ರಾಷ್ಟ್ರಗಳು 10. ಅವುಗಳು ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥಾಯ್ಲೆಂಡ್, ಬ್ರೂನಿ, ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್ ಹಾಗೂ ವಿಯೆಟ್ನಾಂ. 4 is the right answer. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾವಾಗಿನಿಂದ ನೀಡಲಾಗುತ್ತಿದೆ? 1954.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ 1954ರಿಂದ ನೀಡಲಾಗುತ್ತಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯಲ್ಲಿ ಅತ್ಯಂತ ಹಳೆಯದು? ವಿಂಬಲ್ಡನ್. ಗ್ರ್ಯಾಂಡ್ ಸ್ಲಾಮ್ನ 4 ಅತ್ಯುನ್ನತ ಟೂರ್ನಿಗಳಾದ ವಿಂಬಲ್ಡನ್ ಟೆನ್ನಿಸ್ ಕ್ರೀಡೆ 1877ರಲ್ಲಿ, US ಓಪನ್ 1881, ಫ್ರೆಂಚ್ ಓಪನ್ 1891 ಹಾಗೂ ಆಸ್ಟ್ರೇಲಿಯನ್ ಓಪನ್ 1905ರಲ್ಲಿ ಸ್ಥಾಪಿಸಲಾಯಿತು. ಸೊ 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನದಿಯ ಜಲಾನಯನ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆಯು ಕನಿಷ್ಠವಾಗಿದೆ? ಬ್ರಹ್ಮಪುತ್ರ. ಬ್ರಹ್ಮಪುತ್ರ ಮಟ್ಟದ ನೀರಿನ ಉಪಯುಕ್ತತೆ ಕನಿಷ್ಠವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಬೃಹತ್ ಧಾರಕ ಬಂದರಾಗಿದೆ? ಜವಾಹರಲಾಲ್ ನೆಹರು ಬಂದರು. ಜವಾಹರಲಾಲ್ ನೆಹರು ಬಂದರು ಭಾರತದ ಅತ್ಯಂತ ಬೃಹತ್ ಧಾರಕ ಬಂದರಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಆಳವಾದ ಬಂದರು ಗಂಗಾವರಂ ಬಂದರು. ಅತ್ಯಂತ ಬೃಹತ್ ಧಾರಕ ಬಂದರು ಜವಾಹರಲಾಲ್ ನೆಹರು ಬಂದರು. ಚಿಕ್ಕ ಬಂದರು ಮಾಂಡ್ರಾ, ಗೋವಾ. ಅತಿ ಹೆಚ್ಚು ಬಂದರು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಸೊ 1 ಈಸ್ ದಿ ರೈಟ್ ಆನ್ಸರ್. ಬಂಗಾಳದ ವಿಭಜನೆಯು ಜಾರಿಗೆ ಬಂದ ವರ್ಷ? 16ನೇ ಅಕ್ಟೋಬರ್ 1905. ಲಾರ್ಡ್ ಕರ್ಜನ್ ಆಡಳಿತದ ಅನುಕೂಲದ ನೆಪವೊಡ್ಡಿ ಬಂಗಾಳವನ್ನು ಪೂರ್ವ ಬಂಗಾಳ ರಾಜಧಾನಿ ಢಾಕಾ, ಪೂರ್ವ ಪ್ರಾಬಲ್ಯ ಹಾಗೂ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾ, ಹಿಂದೂ ಪ್ರಾಬಲ್ಯ ಅದು ಮುಸ್ಲಿಂ ಪ್ರಾಬಲ್ಯ ಎಂದು ವಿಭಜಿಸಿದನು. 1911 ಡಿಸೆಂಬರ್ 12ರಂದು ಲಾರ್ಡ್ ಹಾರ್ಡಿಂಗ್ನ ಕಾಲದಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಪಡಿಸಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಪಶ್ಚಿಮ ಘಟ್ಟ ಸಂರಕ್ಷಣೆ. ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮಾಧವಿ ಗಾಡ್ಗಿಲ್ ಆಯೋಗವನ್ನು ರಚಿಸಿತು. ಇದು ತನ್ನ ವರದಿಯನ್ನು 31 ಆಗಸ್ಟ್ 2011ರಂದು ಸರ್ಕಾರಕ್ಕೆ ಸಲ್ಲಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಕವು ಇವರಿಂದ ರಚಿಸಲ್ಪಟ್ಟಿದೆ. ವರಹ ಮಿಹಿರ. ವರಹ ಮಿಹಿರ ಖಗೋಳ ವಿಜ್ಞಾನ ಮತ್ತು ಜ್ಯೋತಿಷ್ಯದ ಬಗ್ಗೆ ಹಲವಾರು ಅಧಿಕೃತ ಪಠ್ಯಗಳನ್ನು ಬರೆದಿದ್ದಾರೆ. ಇವರು 6ನೇ ಶತಮಾನದಲ್ಲಿ ಹಿಂದೂ ಮಹಾವಿದ್ವಾಂಸರಾಗಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಜನಿಸಿದರು. ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತೆ ಇವರು ಬರೆದ ಪ್ರಮುಖ ಕೃತಿಗಳು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಶಾತವಾಹನ ದೊರೆ ಗಾಥ ಸಪ್ತಸತಿ ಕೃತಿಯನ್ನು ರಚಿಸಿದನು? ಹಾಲ. ಹಾಲ ಸಿಮುಕನು ಶಾತವಾಹನರ ಸ್ಥಾಪಕ. ಇವರ ರಾಜಧಾನಿ ಪ್ರತಿಷ್ಠಾ ಪೈಠಣ. ಈ ವಂಶದಲ್ಲಿ ಕಾವಿರಾಜನಾದ ಹಾಲನು ಗತಾ ಸಪ್ತಸತಿ ಎಂಬ ಕೃತಿಯನ್ನು ರಚಿಸಿದನು. ಶಾತವಾಹನರನ್ನು ಆಂಧ್ರಭೃತ್ಯರೆಂದು ಕರೆಯಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಚಾಲುಕ್ಯ ವಂಶದ ಸ್ಥಾಪಕ? ರಾಜ ಜಯಸಿಂಹ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಕ್ರಿಸ್ತಶಕ 543ರಿಂದ 757 ಇವರ ಆಡಳಿತ. 1ನೇ ಪುಲಕೇಶಿ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಕ್ರಿಸ್ತಶಕ 973ರಿಂದ 997 2ನೇ ತೈಲಪ್ಪ. ಈತನು ಗುಜರಾತಿನ ಮೂಲ ರಾಜನ ಮೇಲೆ ದಾಳಿ ಮಾಡಿ ಆತನನ್ನು ಸೋಲಿಸಿ ಗೂರ್ಜರ ಭಯಜ್ವರ ಎಂಬ ಬಿರುದು ಧರಿಸಿದನು. ಸೊ 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಎ ಮದ್ರಾಸ್ ಒಪ್ಪಂದ, ಬಿ ಸಹಾಯಕ ಸೈನ್ಯ ಒಪ್ಪಂದ, ಸಿ ಮಂಗಳೂರು ಒಪ್ಪಂದ, ಡಿ ಶ್ರೀರಂಗಪಟ್ಟಣ ಒಪ್ಪಂದ. ಹಾಗಾದರೆ ಸರಿಯಾದ ಉತ್ತರ ಎ, ಸಿ, ಡಿ, ಬಿ. ಆಂಗ್ಲೋ ಮೈಸೂರು ಯುದ್ಧ 1769 ಏಪ್ರಿಲ್ 1 ಮದ್ರಾಸ್ ಒಪ್ಪಂದ ಹೈದರಾಲಿ ಬ್ರಿಟಿಷ್. ಆಂಗ್ಲೋ ಮೈಸೂರು ಯುದ್ಧ 1784 ಮಂಗಳೂರು ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್. ಆಂಗ್ಲೋ ಮೈಸೂರು ಯುದ್ಧ 1792 ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಸುಲ್ತಾನ್ ಬ್ರಿಟಿಷ್. ಆಂಗ್ಲೋ ಮೈಸೂರು ಯುದ್ಧ 1799 ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ಮರಣ. ಸೊ 1 ಈಸ್ ದಿ ರೈಟ್ ಆನ್ಸರ್. ಅಂದರೆ ಫಸ್ಟ್ ಯಾವುದು? ಮದ್ರಾಸ್ ಒಪ್ಪಂದ, 2ನೇದು ಮಂಗಳೂರು ಒಪ್ಪಂದ, 3ನೇದು ಶ್ರೀರಂಗಪಟ್ಟಣ ಒಪ್ಪಂದ, 4ನೇದು ಸಹಾಯಕ ಸೈನ್ಯ ಒಪ್ಪಂದ. ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿರುವುದಿಲ್ಲ? ಚಿತ್ರದುರ್ಗ. ಕೊಟ್ಟಿರುವ ಆಯ್ಕೆಯ ಪ್ರಕಾರ ಚಿತ್ರದುರ್ಗ ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿಲ್ಲ. ಹಂಪೆ 1986ರಲ್ಲಿ, ಪಟ್ಟದಕಲ್ಲು 1987ರಲ್ಲಿ, ಪಶ್ಚಿಮ ಘಟ್ಟಗಳು 2012ರಲ್ಲಿ ಸೇರಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ?
ಕಬ್ಬು. ಸಿಂಧು ಬಯಲಿನ ನಾಗರಿಕತೆಯು ಭಾರತದ ಅತ್ಯಂತ ಪುರಾತನ ಹಾಗೂ ಜಗತ್ತಿನ ಪ್ರಪ್ರಥಮ ನಗರ ನಾಗರಿಕತೆಯಾಗಿದೆ. ಈ ಕಾಲದ ಜನರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದು ಗೋಧಿ, ಬಾರ್ಲಿ, ಕಾಳು, ಸಾಸಿವೆ ಇವರ ಮುಖ್ಯ ಬೆಳೆಯಾಗಿತ್ತು. ಇವರು ಡುಬ್ಬದ ಗೂಳಿ, ದನಗಳು, ಎಮ್ಮೆ, ಕುರಿ, ಮೇಕೆ, ನಾಯಿ ಹಾಗೂ ಕೋಳಿಗಳ ಪಶುಸಂಗೋಪನೆಯಲ್ಲಿ ತೊಡಗಿದ್ದರು. ಸೊ ಇವರು ಕಬ್ಬನ್ನ ಬೆಳೆಯುತ್ತಿರಲಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಮನಸೋಲ್ಲಾಸ. ಮನಸೋಲ್ಲಾಸ ಕೃತಿಯನ್ನು 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಅರಸ 3ನೇ ಸೋಮವೇಶ್ವರನು ಬರೆದನು. ಇದನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಇಲ್ಲಿ ಸ್ಥಾಪನೆಯಾಗಿದೆ? ನವದೆಹಲಿ. ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣವನ್ನು 2010ರಲ್ಲಿ ಸ್ಥಾಪಿಸಲಾಗಿದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದ್ದು ಭೂಪಾಲ್, ಪುಣೆ, ಕೋಲ್ಕತ್ತಾ, ಚೆನ್ನೈಗಳಲ್ಲಿ ಕಚೇರಿಗಳನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ನೀರು ಶುದ್ಧೀಕರಣ ತಂತ್ರಜ್ಞಾನವು ಕುಡಿಯುವ ನೀರಿನಿಂದ ಖನಿಜಗಳನ್ನು ಪ್ರತ್ಯೇಕಿಸುತ್ತದೆ? ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನದ ಬಳಕೆಯಿಂದ ನೀರಿನಲ್ಲಿರುವ ಖನಿಜಗಳನ್ನು ಅಂದರೆ ಉಪ್ಪು, ಮ್ಯಾಂಗನೀಸ್, ಕಬ್ಬಿಣ, ಫ್ಲೋರೈಡ್ ಇತ್ಯಾದಿಗಳನ್ನು ಪ್ರತ್ಯೇಕಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ? ಮೂಳೆ ಮತ್ತು ಹಲ್ಲು. ಫ್ಲೋರೋಸಿಸ್ ಒಂದು ಬಗೆಯ ಕಾಯಿಲೆಯಾಗಿದ್ದು ಮೂಳೆ ಮತ್ತು ಹಲ್ಲುಗಳಿಗೆ ಬರುವ ಕಾಯಿಲೆಯಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾದಾಗ ಬರುವಂತಹ ಕಾಯಿಲೆಯೇ ಫ್ಲೋರೋಸಿಸ್. ಹಲ್ಲು ಮತ್ತು ಮೂಳೆಗಳ ದುರ್ಬಲತೆ ಉಂಟಾಗುತ್ತೆ. 1 ಈಸ್ ದಿ ರೈಟ್ ಆನ್ಸರ್. ಜೈವಿಕ ಅನಿಲದಲ್ಲಿ ಶೇಕಡ ಡ್ಯಾಶ್ ರಷ್ಟು ಮೀಥೇನ್ ಇದೆ? 50ರಿಂದ 70%. ಜೈವಿಕ ಅನಿಲವು 50ರಿಂದ 70%ನಷ್ಟು ಮೀಥೇನ್, 30ರಿಂದ 50%ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗೊಂಡಿರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಡ್ಯಾಶ್ ಕಾಯಿಲೆ ತಾಮ್ರದ ಕೊರತೆಯಿಂದ ಉಂಟಾಗುತ್ತದೆ? ಮೆಂಕಿಸ್ ರೋಗ. ಮೆಂಕಿಸ್ ರೋಗ ತಾಮ್ರದ ಕೊರತೆಯಿಂದ ಉಂಟಾಗದರೆ ಗಾಯ್ಟರ್, ಅಯೋಡಿನ್ ಕೊರತೆಯಿಂದ, ಸಿಕಲ್ ಸೆಲ್ ಅನಿಮಿಯಾ, ಕಬ್ಬಿಣದ ಕೊರತೆಯಿಂದ ಉಂಟಾಗುತ್ತದೆ. ಇನ್ನು ಕ್ಷಯ ಬರುತ್ತದೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬಂತಹ ಬ್ಯಾಕ್ಟೀರಿಯಾದಿಂದ. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕವನ್ನು ಎಷ್ಟು ಕೃಷಿ ಹವಾಮಾನ ವಲಯವನ್ನಾಗಿ ವಿಭಾಗ ಮಾಡಲಾಗಿದೆ? 10. ಕರ್ನಾಟಕವನ್ನು 10 ಕೃಷಿ ಹವಾಮಾನ ವಲಯಗಳನ್ನಾಗಿ ವಿಭಾಗ ಮಾಡಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಎಲ್ಪಿಜಿಯಲ್ಲಿರುವ ಘಟಕಗಳೆಂದರೆ ಪ್ರೋಪೇನ್ ಮತ್ತು ಬ್ಯೂಟೇನ್. ಎಲ್ಪಿಜಿ ಒಂದು ದ್ರವ ಪೆಟ್ರೋಲಿಯಂ ಅನಿಲ. ಇದರ ವಿಸ್ತೃತ ರೂಪ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಸುಲಭವಾಗಿ ಉರಿಯಬಲ್ಲ ಹೈಡ್ರೋಕಾರ್ಬನ್ಗಳ ಮಿಶ್ರಣ. ಇದರಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನಿಲಗಳಿರುತ್ತವೆ. ಆದರೆ ಇದು ವಾಸನಾರಹಿತವಾಗಿರುವುದರಿಂದ ಈಥೆಲ್ ಮೆರ್ಕ್ಯಾಪ್ಟನ್ ಎಂಬಂತಹ ಅನಿಲವನ್ನು ಸೇರಿಸಿ ಇದರ ವಾಸನೆಯನ್ನ ಕಂಡುಹಿಡಿಯುತ್ತಾರೆ. ಇಲ್ಲದಿದ್ದರೆ ಅನಿಲ ಸೋರಿಕೆಯಾದಾಗ ತೀವ್ರತರವಾಗಿರುವಂತಹ ಅಪಘಾತಗಳಾಗುತ್ತಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ? ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು 30 ಇತರ ನ್ಯಾಯಾಧೀಶರು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 30 ಜನ ಇತರ ನ್ಯಾಯಾಧೀಶರಿರುತ್ತಾರೆ. ವಿಧಿ 124 ಉಪವಿಧಿ 2ರ ಪ್ರಕಾರ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ. ಅವರ ಅಧಿಕಾರಾವಧಿ 65 ವರ್ಷ ಆಗಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಧಾರ್ಮಿಕ ಮತ್ತು ದತ್ತಿ ಅಧಿನಿಯಮವನ್ನು ಜಾರಿಗೊಳಿಸಿ ಧಾರ್ಮಿಕ ಮಠ ಮಾನ್ಯಗಳ ಇನಾಮತಿಗಳನ್ನು ಕಾಯ್ದೆ ಮೂಲಕ ಯಾವ ವರ್ಷ ರದ್ದುಗೊಳಿಸಲಾಯಿತು? 1955. ಧಾರ್ಮಿಕ ಮತ್ತು ದತ್ತಿ ಅಧಿನಿಯಮವನ್ನು ಜಾರಿಗೊಳಿಸಿ ಧಾರ್ಮಿಕ ಮಠ ಮಾನ್ಯಗಳ ಇನಾಮತಿಗಳನ್ನು 1955ರಂದು ಕಾಯ್ದೆ ಮೂಲಕ ರದ್ದುಗೊಳಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಹಿಂದುಳಿದ ಹಿತಚಿಂತನೆಗಾಗಿ ನೇಮಕಗೊಂಡ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಸಮಿತಿಯ ಹೆಸರು? ಎಲ್.ಜಿ. ಹಾವನೂರು ಸಮಿತಿ. ಹಿಂದುಳಿದ ವರ್ಗದವರ ಹಿತಚಿಂತನೆಗಾಗಿ ಎಲ್.ಜಿ. ಹಾವನೂರು ಅವರ ಅಧ್ಯಕ್ಷತೆಯಲ್ಲಿ ಪ್ರಪ್ರಥಮ ಸಮಿತಿಯನ್ನು 1972 ಆಗಸ್ಟ್ನಲ್ಲಿ ನೇಮಿಸಲಾಯಿತು. ಇದು ತನ್ನ ವರದಿಯನ್ನು 1975ರಲ್ಲಿ ನೀಡಿತು. 2 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊದಲ ವಿದೇಶಾಂಗ ಮಂತ್ರಿಗಳು ಯಾರು? ಜವಾಹರಲಾಲ್ ನೆಹರು. ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ ಸಚಿವರುಗಳು ಜವಾಹರಲಾಲ್ ನೆಹರು ವಿದೇಶಾಂಗ ವ್ಯವಹಾರ ಹಾಗೂ ಕಾಮನ್ವೆಲ್ತ್, ಸರ್ದಾರ್ ಪಟೇಲ್ ಗೃಹ ಖಾತೆ ಉಪ ಪ್ರಧಾನಿ, ರಾಜೇಂದ್ರ ಪ್ರಸಾದ್ ಆಹಾರ ಮತ್ತು ವ್ಯವಸಾಯ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ,
ಜಾನ್ ಮಥಾಯ್ ರೈಲು ಮತ್ತು ಸಾರಿಗೆ, ಅಮೃತ್ ಕೌರ್ ಆರೋಗ್ಯ. ಸೊ ಸ್ವತಂತ್ರ ಭಾರತದ ಮೊದಲ ವಿದೇಶಾಂಗ ಮಂತ್ರಿ ಜವಾಹರ್ಲಾಲ್ ನೆಹರು. 1 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.